ನಮಗೆ ನಮ್ಮ ರೈಟ್ಸ್ ಬೇಕು, ಓದೋ ಸಿಸ್ಟಮ್ ರೈಟ್ಸ್ ಬೇಕು, ನಮ್ಗೆ ಈ ಥರ ಇರೋಕ್ಕಾಗಲ್ಲ. ಸೊ ವಿ ವಾಂಟ್ ಹಿಮ್ ಟು ರಿಸೈನ್, ವಿ ಹ್ಯಾವ್ ಟು ಕಮ್ ಡೌನ್ ಫ್ರಮ್ ಇಸ್ ಸ್ಟೇಟ್ ಅಷ್ಟೇ. ಅವನಲ್ಲಿಂದ ಇಳಿದ್ರೆ ಮಾತ್ರ ನಮ್ದು ಈ ಹೋರಾಟ ನಿಲ್ಲುತ್ತೆ. ಆ್ಯಂಡ್ ವಿ ಕ್ಯಾನ್ ಗೋ. ವಿ ಡೋಂಟ್ ಈವನ್ ವಿ ಆರ್ ಸ್ಕೇರ್ಡ್ ಟು ಸ್ಟಡಿ ಇನ್ ದಿಸ್ ಕಂಟ್ರಿ. ವಿ ಕಾಂಟ್ ಸ್ಟಡಿ ಇನ್ ದಿಸ್ ಕಂಟ್ರಿ. ಸೊ ವಿ ಆರ್ ಡಿಸೈಡೆಡ್ ಟು ಮೂವ್ ಆಫ್, ಲೆಟ್ ಹಿಮ್ ಡೌನ್. ಯಾ ಸೊ ಯಾ ಅವನು ಇಳಿಬೇಕು, ಎಜುಕೇಷನ್ ಮಿನಿಸ್ಟರು ಕೆಳಗಡೆ ಇಳಿಬೇಕು. ವಿ ವಾಂಟ್ ಹಿಮ್ ಟು ಡೌನ್. ಎಸ್. ವಿದ್ಯಾರ್ಥಿಗಳು ಸಾಕಷ್ಟು ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಯಾಕೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನಿಸುತ್ತೆ ನಿಮಗೆ? ಹೌದು, ಅವರಿಗೆ ಹೊಡಿಯೋಕ್ಕೆ ಟೈಮ್ ಇದೆ, ಚಿತ್ರ ಹಿಂಸೆ ಕೊಡೋಕ್ಕೆ ಟೈಮ್ ಇದೆ, ಬಟ್ ಅವ್ರು ಬಂದು ಮಾತಾಡೋಕ್ಕೆ ಟೈಮ್ ಇಲ್ಲ ಅವರಿಗೆ. ಅವ್ರು ಬಂದು ಮಾತಾಡಿದ್ರೆ ಇದೆಲ್ಲ ನಡೆಯಲ್ಲ. ಸೊ ಅದಕ್ಕೆ ಅವ್ರು ಬಂದು ಮಾತಾಡಿದ್ರು ಸ್ವಲ್ಪ ಇದೆಲ್ಲ ಕಮ್ಮಿ ಆಗುತ್ತೆ. ಫಸ್ಟು ಸ್ಟೂಡೆಂಟ್ಸ್ನ ಹೊಡಿಯೋದು ಕಮ್ಮಿ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಸೊ ಇನ್ನೊಂದು ಜೊತೆ ಇನ್ನೊಬ್ಬರು ಇಲ್ಲಿ ಹೋರಾಟಗಾರರಿದ್ದಾರೆ, ವಿದ್ಯಾರ್ಥಿ ಹೋರಾಟಗಾರರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಯಾಕೆ ಪ್ರಧಾನ ಅಂತ ನಿಮಗೆ ಯಾಕೆ ಮುಖ್ಯ ಅನಿಸುತ್ತೆ ನಿಮಗೆ? ಯಾಕೆಂದರೆ ಆಗಲೇ ಎಜುಕೇಷನ್ ಸಿಸ್ಟಮ್ನ ತುಂಬ ಹಾಳು ಮಾಡಿದ್ದಾರೆ. ಇನ್ನು ಮುಂದೆ ಹಾಳು ಮಾಡೋ ಅವಶ್ಯಕತೆ ಇಲ್ಲ, ಆಗಲೇ ತುಂಬ ಹಾಳಾಗಿದೆ. ನನಗನ್ನಿಸ್ತಂಗೆ ಗೌರ್ಮೆಂಟ್ ಆ್ಯಕ್ಚುಲಿ ಮಕ್ಕಳನ್ನ ಎಜುಕೇಷನ್ ತೊಗೊಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಎಜುಕೇಷನ್ ತೊಗೊಂಡ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇವ್ರೇನು ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ. ಗೌರ್ಮೆಂಟ್ ಅದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ದಟ್ಸ್ ವೈ ದೇ ಆರ್ ನಾಟ್ ಲೆಟಿಂಗ್ ದ್ಯಾಟ್ ಪರ್ಸನ್ ಟು ರಿಸೈನ್ ಆ್ಯಂಡ್ ದೆನ್ ದೇ ಡೋಂಟ್ ವಾಂಟ್ ಅಸ್ ಟು ಗೆಟ್ ಕ್ವಾಲಿಟಿ ಎಜುಕೇಷನ್. ಅದು ಇಂಡಿಯಾ ಇದು ಎಜುಕೇಷನ್ ಮಿನಿಸ್ಟರ್ ರೆಸಿಗ್ನೇಷನ್ಗೆ ಮಾಡ್ತಾ ಇರೋದು. ನೀಟ್ ಪೇಪರಿಂದ ತುಂಬ ಜನ ಲೀಕ್ ಆದಮೇಲೆ ತುಂಬ ಜನ ಸೂಸೈಡ್ ಎಲ್ಲ ಆಗಿದೆ. ಆ್ಯಂಡ್ ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಡೆಲ್ಲಿಯಲ್ಲೆಲ್ಲ ಒಂದು ಮರ್ಡರ್ ಆಗಿದೆ ಪ್ರೊಟೆಸ್ಟಲ್ಲಿ, ಪೊಲೀಸವ್ರು ಹೊಡೆದು. ಫಾರ್ ದಟ್ ವಿ ಆರ್ ಪ್ರೊಟೆಸ್ಟಿಂಗ್ ಓವರ್ ಹಿಯರ್. ಆ್ಯಂಡ್ ಸೋನಮ್ ವಾಂಗ್ಚುಕ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಫಾರ್ ದರ್ ಹಂಗರ್ ಸ್ಟ್ರೈಕ್. ಹಾಂ, ಏನೆಲ್ಲ ಡಿಮಾಂಡ್ ಇದೆ ನಮ್ದಿರೋದು ಫಾರ್ ನಾವು ರೆಸಿಗ್ನೇಷನ್ ಆಫ್ ಇಂಡಿಯಾಸ್ ಎಜುಕೇಷನ್ ಮಿನಿಸ್ಟರ್. ಆ್ಯಂಡ್ ಎಜುಕೇಷನ್ ಇದರಲ್ಲಿ ಜಾಸ್ತಿ ಇನ್ನೂ ಡೆವಲಪ್ಮೆಂಟ್ಸ್ ಬರಬೇಕು. ತುಂಬ ಇನ್ನು ಕರಪ್ಷನ್ ತುಂಬ ಇದೆ ಆಲ್ರೆಡಿ. ಇವಾಗ ನೀವು ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಎಕ್ಸಾಮ್ ಬರೆಯೋಕೆ ಹೋದರೆ ಅಲ್ಲಿರೋ ಟೀಚರ್ಸೇ ನಿಮಗೆ ಆನ್ಸರ್ ಹೇಳ್ಕೊಡ್ತಾರೆ, ಎಲ್ಲ ಆನ್ಸರ್ ಪೇಪರ್ ಎಲ್ಲ ಕೊಡ್ತಾ ಇದ್ದಾರೆ. ಆ್ಯಂಡ್ ಅದೆಲ್ಲ ನಡಿಬಾರ್ದು. ಯಾಕಂದರೆ ಎಷ್ಟೊಂದು ಜನ 3-4 ವರ್ಷ ಕಷ್ಟಪಟ್ಟು ಲ್ಯಾಕ್ಸ್ ಆಫ್ ಮನಿ ಇನ್ವೆಸ್ಟ್ ಮಾಡಿರ್ತಾರೆ ಕೋಚಿಂಗಿಗೆ. ಅಲ್ಲಿ ಹೋಗ್ಬಿಟ್ಟು ನೀವು ಆ ಥರ ಕ್ವಶನ್ ಪೇಪರ್ಸ್ ಲೀಕ್ ಮಾಡಿದ್ರೆ ಅದು ಒಬ್ರಿಗಿಬ್ರಿಗೆ ಚೆನ್ನಾಗಿರತ್ತೆ, ಬಟ್ ಎಷ್ಟೋ ಲಕ್ಷ ಜನ ಬರೆಯೋದ್ರಿಂದ ಅವ್ರದ್ದೆಲ್ಲರ ಜೀವನ ಹಾಳಾಗುತ್ತೆ. ಅವ್ರು ಎಷ್ಟೊಂದು ಸಲ ಊಟ ತಿನ್ನೋದು ಮರೆತು ಓದುತ್ತಾ ಇರ್ತಾರೆ, ಮಲಗಿರಲ್ಲ. ಆ ಥರ ಎಲ್ಲ ಮಾಡಿದ್ಬಿಟ್ಟು ಇವ್ರು ಯಾರೋ ಲಾಸ್ಟಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ಪೇಪರ್ ತೊಗೊಂಡು ಬರೆಯೋದು ಇಟ್ಸ್ ನಾಟ್ ಫೇರ್. ಯಾಕೆ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ವಾ? ಹಿಂಗೆ ಅದೇ ಅನ್ಸುತ್ತೆ. ಈ ಥರ ಎಲ್ಲ ಮಾಡಿದರೆ ವಿದ್ಯಾರ್ಥಿ ಫಸ್ಟ್ ಆಫ್ ಆಲ್ ಅವ್ರ ಎಕ್ಸಾಮ್ ಬಗ್ಗೆನೇ ನೀಟಾಗಿ ಕೇರ್ ತೊಗೊಂಡಿಲ್ಲ. ಅದ್ರ ಬಗ್ಗೆ ಧ್ವನಿ ಎತ್ತಾಗಿ ಬಂದವ್ರಿಗೆ ಹೊಡೆದು ಅವ್ರ ಮೇಲೆ ಹಲ್ಲೆ ಮಾಡೋದೆಲ್ಲ ಇಟ್ಸ್ ಆಬ್ವಿಯಸ್ ಅವ್ರಿಗೆ ಕಾಳಜಿ ಇಲ್ಲ ಅಂತಾನೆ. ಎಷ್ಟು ಬೇಜಾರಾಗುತ್ತೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ? ತುಂಬ ಬೇಜಾರಾಗುತ್ತೆ. ಅವ್ರ ಮಕ್ಕಳಾಗಿರೋ ಅವ್ರ ಮಕ್ಕಳ ಆ ಸ್ಥಾನದಲ್ಲಿ ಇದ್ದೀರ, ಅವ್ರು ಅದು ಮಾಡ್ತಾರಾ ಇಲ್ವಾ ಅಂತ ಅವ್ರಿಗೆ ಕೇಳಬೇಕು. ಹಾಂ, ಅವ್ರ ಮಕ್ಕಳು ಯಾರಾದರೂ ಒಬ್ಬರು ನೀಟ್ ಬರ್ದಿದ್ರೆ ಅಲ್ಲಿರೋ ಇಂಡಿಯನ್ ಎಜುಕೇಷನ್ ಮಿನಿಸ್ಟರ್ ಮಕ್ಕಳೇ ಇಲ್ಲಿಲ್ಲ ಅವ್ರು ಯಾಕೆ ಇದನ್ನು ಬೆಳೆಸ್ತಾರೆ? ಧರ್ಮೇಂದ್ರ ಪ್ರಧಾನ್ ಮಾತಾಡ್ತಾ ಇಲ್ಲ, ನರೇಂದ್ರ ಮೋದಿ ಮಾತಾಡ್ತಾ ಇಲ್ಲ, BJP ಬಾಯ್ ಬಿಡ್ತಾ ಇಲ್ಲ. ಯಾವ ಪೊಲಿಟಿಕಲ್ ಪಾರ್ಟೀಸಿಗೆ ಸಪೋರ್ಟ್ ಮಾಡ್ತಾರೆ ಸರ್? ಇಲ್ಲಿ ಹೇಳ್ತಾರೆ ಸ್ಟೂಡೆಂಟ್ಸ್ ಪರವಾಗಿ ಮಾತಾಡ್ತಾ ಇರೋದಷ್ಟೇ. ಯಾವ CJP BJP ಕಾಂಗ್ರೆಸ್ ಎಲ್ಲ ಬರೋದು ಸ್ಟೂಡೆಂಟ್ಸಿಗೆ ಸಪೋರ್ಟ್ ಮಾಡಬೇಕು. ಅವ್ರ ಮಕ್ಕಳು ನಮ್ಮ ಜಾಗದಲ್ಲಿ ಇದ್ದರೆ ಇದೆಲ್ಲ ಆಗಕ್ಕೆ ಬಿಡ್ತಾ ಇರಲಿಲ್ಲ ಯಾರೂ ಅಷ್ಟೇ ಸರ್. ಬಟ್ BJP ಯಾಕೆ ಸೈಲೆಂಟ್ ಆಗಿದೆ ಇದರಲ್ಲಿ? ಗೊತ್ತಿಲ್ಲ ಸರ್, ನಂಗೆ ಹೆಂಗೆ ಗೊತ್ತು ಸರ್. ಮೋದಿನೂ ಸೈಲೆಂಟ್ ಆಗಿದ್ದಾರೆ, BJP ಸೈಲೆಂಟ್ ಆಗಿದೆ. ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ, ಆಬ್ವಿಯಸ್ಲಿ ಇಲ್ಲ ಸರ್. ಅದಕ್ಕೆ ತಾನೇ ಇದ್ದೀರ ಅಟ್ಲೀಸ್ಟ್ ಏನೋ ಮಾತಾಡಿರೋ. ಮೊನ್ನೆ ಪಾರ್ಲಿಮೆಂಟಿಗೆ ಹೋಗಿದ್ದ ತಕ್ಷಣ ಪಾರ್ಲಿಮೆಂಟಿಂದ ಈಚೆ ಹೋಗಿದ್ದಾರೆ. ಆ ಥರ ಎಲ್ಲ ಆಗಿದೆ, ಆಬ್ವಿಯಸ್ಲಿ ಇರಲ್ಲ. ಹಾಂ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.